ನಮಸ್ಕಾರ. ಆ, ಭಾರ್ಗವಿ LLB ಹೊಸ ಧಾರಾವಾಹಿ ಬರ್ತಾ ಇದೆ. ಇದರಲ್ಲಿ ನಾಯಕಿ ಪಾತ್ರದ ಒಂದು ತಾಯಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ನಮ್ಮ ಅರುಣಾ ಮೇಡಮ್ ಅವರು. ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಪಾತ್ರದ ಬಗ್ಗೆ, ಧಾರಾವಾಹಿ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಮ್ಯಾಮ್, ತಾಯಿ ಪಾತ್ರ ಅನ್ನೋದು ನಿಮಗೆ ಹೊಸತಲ್ಲ, ಬಟ್ ಭಾರ್ಗವಿ LLBಯಲ್ಲಿ ಏನು ಹೊಸತನ ಇದೆ ಅಂತ? ಭಾರ್ಗವಿ LLB ಅನ್ನೋದೇ ಹೊಸತನ. ಭಾರ್ಗವಿ LLB ಓದಿರ್ತಾಳೆ, ಲಾಯರ್ ಆಗಿರ್ತಾಳೆ. ನಾನು ಲಾಯರ್ಗೆ ಮೊದಲನೇ ಸಲ ಅಮ್ಮ ಆಗಿದ್ದೀನಿ. ಅದು ಹೊಸತನ. ನನ್ನ ಪಾತ್ರದ ಹೆಸರು ಅನ್ನಪೂರ್ಣ ಅಂತ. ಭಾರ್ಗವಿ ತಾಯಿಯಾಗಿ ಮಾಡ್ತಾಯಿದ್ದೀನಿ. ಇಲ್ಲಿ ಒಂಥರ ಏನಂತಾರೆ, ಎಮೋಷನ್ ಸರೌಂಡೆಡ್ ಲೇಡಿ ಭಾರ್ಗವಿ ಅವ್ರ ತಾಯಿ. ಅಯ್ಯೋ, ಮುರತ್ತು ಅಳ್ತಾ ಇರ್ತಾಳಪ್ಪ, ಏನಪ್ಪ ಮುರತ್ತು ಸಿಡುಕ್ತಾಳೆ ಇವಳು, ಯಾಕಪ್ಪ ಇವಳು ಇದು ಹೀಗೆ ಮಾತಾಡಲ್ಲ, ಈ ಥರದ್ದು ಏನೂ ನೀವು ಹೆಸರಿಸೋಕ್ಕೆ ಆಗಲ್ಲ. ಎಲ್ಲ ಒಂಥರ ರಸಗಳನ್ನು ತುಂಬಿಕೊಂಡು ಮನೇನ ನಿಭಾಯಿಸ್ತಾ ಇರುವಂಥ ಹೆಣ್ಮಗಳು ಈ ಅನ್ನಪೂರ್ಣ. ಸೊ ಇದರ ಒಂದು ವಿಶೇಷತೆಯೇ ಭಾರ್ಗವಿ LLBನಲ್ಲಿ ನೀವು ಕಾಣುವಂತಹ ತಾಯಿ ಪಾತ್ರ. ಖಂಡಿತ ಮ್ಯಾಮ್, ಪ್ರೋಮೋ ನೋಡ್ತಾ ಇದ್ರೆ ಎಲ್ಲೋ ನಮ್ಮ ಮನೇಲೆ ನಮ್ಮಮ್ಮನೇ ಏನೋ ಹೇಳ್ತಾ ಇದ್ದಾರೆ ಅನ್ನೋಷ್ಟು ಭಾವನೆ ತುಂಬಿರೋವಂಥ ಪಾತ್ರ ಇದು. ನೀವು ರೇಗೋದು, ಬೈಯೋದು ಅದು ಮಾಡಬೇಡ, ಇದನ್ನು ತಗೋಬೇಡ ಅಂತ ಹೇಳೋದು ಭಾರ್ಗವಿಗೆ. ಆ ಲಾಯರ್ ಅನ್ನೋ ಪೊಸಿಷನ್ನ ನೀನು ತಗೋಬೇಡ, ಯಾಕಂದರೆ ಪತಿಗೆ ಹಂಗೆ ಆಗಿರೋದ್ರಿಂದ. ಸೊ ಆ್ಯಕ್ಚುಲಿ ನಿಮ್ಮ ಫ್ಯಾಮ್ಲಿಗೆ ಯಾಕೆ ಕಪ್ಪು ಕೋರ್ಟ್ ಅಂದರೆ ಬರಲ್ಲ? ಫ್ಯಾಮಿಲಿಗೆ ಅಂತಲ್ಲ, ಬರುತ್ತೆ. ಅಂದರೆ ಇದು ಏನಾಗಿರುತ್ತೆ ಅಂತ ಯೋಚನೆ ಮಾಡಬೇಕು ಅಂದರೆ, ಕತೆಗೆ ನನ್ನ ಗಂಡ ಆ್ಯಸ್ ಎ ಲಾಯರ್, ಸಕ್ಸಸ್ಫುಲ್ ಲಾಯರೇ ಆಗಿರ್ತಾರೆ ನನ್ನ ಮದುವೆ ಆದಾಗ ಅಂತ ಅಂದ್ಕೊಳ್ಳೋಣ. ಅದರ್ವೈಸ್ ಇಷ್ಟು ವರ್ಷ ನಾವು ಹೇಗೆ ಜೀವನ ನಡೆಸಿದ್ದೀವಿ ಅಲ್ವಾ? ಬಿಕಾಸ್ ನಾನು ಹೌಸ್ ವೈಫ್, ಹೋಮ್ ಮೇಕರ್. ಇಬ್ಬರು ಹೆಣ್ಮಕ್ಳು ಇರ್ತಾರೆ ಅಂತ ನೀವು ಪ್ರೋಮೋಲ್ಲಿ ನೋಡಿರ್ತೀರ ಅಥವಾ ಗೊತ್ತಾಗತ್ತೆ. ನಿಭಾಯಿಸ್ಬೇಕಲ್ಲ, ಇಷ್ಟು ದಿನ ಹೇಗೆ ಬಂದಿದ್ದೀವಿ ನಾವು, ಎಲ್ಲೋ ಏನೋ ಒಂದು ಸಂದರ್ಭ ಬಂದಿದೆ, ಅದು ಗೊತ್ತಾಗ್ತಾ ಹೋಗುತ್ತೆ. ಆಗ ಇವರು ಪ್ರಾಕ್ಟೀಸ್ನ ಬಿಟ್ಟಿರ್ತಾರೆ ಅಥವಾ ಅದರಿಂದ ವಿಮುಖರಾಗಿರ್ತಾರೆ. ಅದನ್ನು ಮಗಳ ಮೂಲಕ ಸಾಧಿಸ್ಕೊಳ್ಳೋದು ಅಪ್ಪನ ಕ್ಯಾರೆಕ್ಟರು. ಇವಳು ಆಗಲಿ ಅಂತ ಒಂದು ಆಶಯ, ಅವ್ರಿಗೊಂದು ಹೋಪ್ ಆ್ಯಂಡ್ ಇದು ವಿಶ್, ಅದು ಅವಳು ಹೀಗಾಗಲಿ ಅಂತ. ತಾಯಿಗೇನಾಗಿರುತ್ತೆ ಅಂದರೆ, ಅಪ್ಪ ಪಡೋ ಪಾಡೆಲ್ಲ ನೋಡಿರ್ತಾರಲ್ವ, ಆ ದುಃಖ ಇದು ಅದೆಲ್ಲ ಮತ್ತೆ ಬೇಕಾ ಅವಳಿಗೆ? ಬೇಡ ಅಲ್ವಾ? ಅವಳು ಪಾಡುಗಳು ಒಂದು ಒಳ್ಳೆ ಜೀವನದಲ್ಲಿ ಇರಲಿ, ಒಂದು ಒಳ್ಳೆ ಕೆಲಸ ಮಾಡಲಿ, ಮನೆಗೆ ಸಪೋರ್ಟಿವ್ ಆಗಿರಲಿ, ಮದುವೆ ಮಾಡ್ಕೊಂಡು ಖುಷಿಯಾಗಿರಲಿ, ಮಕ್ಕಳು ಮರಿ ಆಗಲಿ, ಈ ಥರ ಒಂದು ಆಶಯ ತಾಯಿಗಿರುತ್ತೆ. ಇವಳು ಮತ್ತೆ ಅದೇ ದಾರಿಗೆ ಹೋಗ್ತೀನಿ, ನಾನು ಅದೇ ಮುಳ್ಳನ್ನ ತುಳಿತೀನಿ ಅಂತ ಹೇಳಿದ್ರೆ ಅವಳಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ, ಸಿಟ್ಟು ಬರ್ತಾ ಇರುತ್ತೆ ಅಷ್ಟೇ. ಮ್ಯಾಮ್, ಓಕೆ. ಇವಾಗ ನೀವು ಒಬ್ಬರು ತಾಯಿಯಾಗಿ ಈ ಪಾತ್ರಕ್ಕೆ ಏನಾದರೂ ಕನೆಕ್ಟ್ ಮಾಡ್ಕೊತೀರಾ ಮ್ಯಾಮ್? ನಮಗಂತೂ ಕನೆಕ್ಟ್ ಆಗುತ್ತೆ. ಸೊ ನಮ್ಮಮ್ಮ ಹಿಂಗೆ ಹೇಳಿದ್ರು, ನಮ್ಮಮ್ಮನೇ ಇದ್ದಿದ್ರೆ ಹಿಂಗೆ ಆಗ್ತಿತ್ತು ಅನ್ನೋ ಥರದ್ದು ಒಂದು ಕ್ಯಾರೆಕ್ಟರ್ ಇದು. ಸೊ ನೀವು ರಿಯಲ್ ಲೈಫಲ್ಲಿ ನಿಮಗೆ ಇದೇನಾದರೂ ಕನೆಕ್ಟ್ ಆಗುತ್ತೆ ಪಾತ್ರ ಅಂತ? ನೀವು ಹೇಗೆ ತುಂಬ ಜೋರ? ಇಲ್ಲ, ಆ್ಯಕ್ಚುಲಿ ನಾನಲ್ಲದ ಪಾತ್ರನ ನಾನು ಮಾಡ್ತಾಯಿದ್ದೀನಿ. ಎಲ್ಲ ಆ್ಯಕ್ಟರ್ಗಳು ಹಾಗೇ ಅಂತ ನನ್ನ ಭಾವನೆ. ನಾವೇನಾಗಿರಲ್ವೋ ಅದನ್ನು ಪಾತ್ರ ಮಾಡಿರ್ತೀವಿ, ಆ ಥರ ಆಗಿದೆ. ಇದು ನನಗೆ ಚಾಲೆಂಜಿಂಗ್ ಆಗಿರೋ ಅಂಥ ಪಾತ್ರನೇ. ಯಾವಾಗಲೂ ಎಲ್ಲ ಸೀನಲ್ಲೂ ಫುಲ್ ಎನರ್ಜಿ ಆ್ಯಂಡ್ ಫುಲ್ ಹೈ ವಾಯ್ಸ್ ಇರೋವಂಥದ್ದು, ಅಷ್ಟೇ ಬೇಗ ಎಮೋಷ್ನಲ್ ಆಗೋವಂಥದ್ದು, ಮತ್ತು ಒಂಥರ ಒಡಿಯೂಸೆ ಓವರ್ ಕೇರಿಂಗ್, ಪಾಸಿಟಿವ್ ಆಗಿ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡುವಂತಹ ತಾಯಿ. ಇದು ಎಲ್ಲವನ್ನೂ ಒಟ್ಟಿಗೆ ಏನೋ ಒಂದು ಹೆಣೆದಿರೋ ಅಂತಹ ಪಾತ್ರ ಇದು. ಹೀಗಾಗಿ ಇದು ನನ್ನ ಸಪ್ರೇಟಾಗಿ ನನ್ನ ಐಡೆಂಟಿಟಿಗೆ, ಅಂದರೆ ಅರುಣಾ ಬಾಲರಾಜ್ಗೆ ಇದು ಸ್ವಲ್ಪ ದೂರವಾದಂಥ ಪಾತ್ರ. ನನ್ನ ಕೈಲಿ ಅಷ್ಟು ಗಟ್ವಾಣಿ ಅಲ್ಲ, ಅಂದರೆ ಆ ಮಟ್ಟದ ರೇಗದು ಆಗಲ್ಲ, ಕಷ್ಟ ಆಗುತ್ತೆ ರಿಯಲ್ ಲೈಫಲ್ಲಿ. ನಿಮ್ಮ ತಾಯಿ ಜೊತೆಗಿನ ರಿಲೇಷನ್ಶಿಪ್ ನಿಮ್ಮದು ಹೇಗಿತ್ತು ಅಂತ? ಚೆನ್ನಾಗಿತ್ತಪ್ಪ, ತುಂಬ ಚೆನ್ನಾಗಿತ್ತು. ಈಗಲೂ ಚೆನ್ನಾಗಿದೆ. ನಮ್ಮ ತಾಯಿ ನನ್ನ ಜೊತೆನಲ್ಲಿದ್ದಾರೆ, ಅಂದರೆ ಸಪೋರ್ಟಿವ್ ಆಗಿದ್ದಾರೆ, ತುಂಬ ಚೆನ್ನಾಗಿದೆ. ಇಟ್ಸ್ ಅ ವೆರಿ ನೈಸ್ ಆ್ಯಂಡ್ ಇಲ್ಲ, ನನಗೆ ನನ್ನ ಮದುವೆ ಆಗಿ ನನ್ನ ಮಗಳು ಹುಟ್ಟಿದ ಮೇಲೆ ಇಂಡಸ್ಟ್ರಿಗೆ ಬಂದಿದ್ದು ನಾನು. ಸೊ ತಾಯಿ ಅಫ್ಕೋರ್ಸ್ ಅಂದರೆ ನೋಡ್ಕೊಂಡು ನಿಭಾಯಿಸ್ಕೊ, ನಿನ್ನ ಕೈಲ ಆಗತ್ತಾ, ಮನೇನೂ ನೋಡಿಕೊಂಡು ಮಗು ಚಿಕ್ಕದು ಆ ಥರದ್ದೆಲ್ಲ ಅಫ್ಕೋರ್ಸ್ ಎಲ್ಲ ತಾಯಿ ಹೇಳೋ ಥರನೇ ಹೇಳಿದರು. ಆ್ಯಂಡ್ ಶಿ ಇಸ್ ಸಪೋರ್ಟಿವ್ ಆಲ್ಸೋ. ಹಸ್ಬೆಂಡು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅವ್ರು ಬಾಷ್ ಕಂಪನಿನಲ್ಲಿ ವರ್ಕ್ ಮಾಡ್ತಾರೆ. ಆ್ಯಂಡ್ ಅತ್ತೆ ಮಾವ ಇದ್ದಾರೆ, ಅವರು ಸಪೋರ್ಟಿವ್ ಪೀಪಲ್. ಬಿಕಾಸ್ ಆಫ್ ನಮ್ಮ ಮಾವನವರು ನಾನು ಈ ಫೀಲ್ಡಿಗೆ ಬರೋಕ್ಕೆ ಕಾರಣ ಅಲ್ಲ, ನನಗೆ ಹೆಲ್ಪ್ ಮಾಡಿದ್ದು, ನಂಗೆ ಸಪೋರ್ಟ್ ಮಾಡಿದ್ದು ಕಾರಣ ನನ್ನ ಆಸೆ ಮತ್ತು ಮಾಡಲೇಬೇಕು ಅನ್ನೋಂಥ ಒಂದು ಇದು. ಹೀಗಾಗಿ ನಾನು ಆ್ಯಕ್ಟ್ ಮಾಡುವಂಥ ಇದು ಅವಕಾಶಕ್ಕೆ ಅವರು ಹೆಲ್ಪ್ ಮಾಡಿದ್ರು. ಮಕ್ಕಳು ಏನು ಮಾಡ್ತಾ ಇರೋದು? ನನಗೆ ಒಬ್ಬಳು ಮಗಳಿದ್ದಾಳೆ, ಅವಳು ಮದುವೆ ಆಗಿದೆ, ಅಮೆರಿಕದಲ್ಲಿದ್ದಾಳೆ.
2021 2021 ಅಲ್ಲಿ ಅವಳು ಮದುವೆ ಆಗಿದ್ದು ಅಮೆರಿಕಾದಲ್ಲಿದ್ದಾಳೆ, ಸ್ಯಾನ್ ಹುಸೇನಲ್ಲಿ. ಸೊ ಎಲ್ಲಾನು ಫ್ಯಾಮ್ಲಿನ ಸೆಟ್ಲ್ ಮಾಡಿಬಿಟ್ಟು ಕಂಪ್ಲೀಟಾಗಿ ನಿಮ್ಮ ಕನಸಿಗೆ ಒಂದು ಇದು ಮಾಡ್ತಾ ಇದ್ದೀರಾ, ಅದರ ಮುಖಾಂತರ ಸಾಕ್ತಾ ಇದೆ ನಿಮ್ದು. ಹೌದು, ಭಾರ್ಗವಿ LLB ಮಾಡುವ ಟೈಮಲ್ಲಿ ಎಲ್ಲವೂ ಸೆಟ್ಲಾಗಿದೆ. ಏನು ನನಗೆ ಆ ಥರ ಇದಿಲ್ಲ, ಅಂದರೆ ಇದು ಈ ಕೆಲಸ ಮಾಡಲಿಲ್ಲ ಆ ಕೆಲಸ ಮಾಡಲಿಲ್ಲ ಅನ್ನೋದು ಆ ಥರ ಇಲ್ಲ. ಇವಾಗ ಬೇರೆ ಥರ ಜವಾಬ್ದಾರಿ ಇದೆ. ಮನೆಯಲ್ಲಿ ಹಿರಿಯರಿದ್ದಾರೆ, ಹಿರಿಯರನ್ನು ನೋಡ್ಕೊಳ್ಳೋದು, ಅವ್ರ ಜೊತೆಯಲ್ಲಿರೋದು. ನೋಡ್ಕೊಳ್ಳೋದು ಅಂದರೆ ಅವ್ರಿಗೇನು ಇದು ಮಾಡೋದು ಅಂತಲ್ಲ, ಬಟ್ ಅವ್ರ ಜೊತೆಯಲ್ಲಿ ಇರಬೇಕಲ್ಲ, ಆ ಟೈಮ್ ಸ್ಪೆಂಡ್ ಮಾಡಬೇಕು. ಹಿರಿಯರು ವಯಸ್ಸಾಗ್ತಾ ಆಗ್ತಾ ಮಕ್ಕಳಾಗ್ತಾ ಹೋಗ್ತಾರೆ, ಮಕ್ಕಳು ದೊಡ್ಡವರಾಗ್ತಾ ಹೋಗ್ತಾರೆ. ಅದು ಎಲ್ಲವನ್ನೂ ನಾನೀಗ ಕಾಣ್ತಾ ಇದ್ದೀನಿ. ಈ ಫೇಸ್ ಇಸ್ ಎನ್ ಬ್ಯೂಟಿಫುಲ್ ಫೇಸ್. ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ ಇಸ್ ಏನಂತಾರೆ, ಮರೆಯೋಕ್ಕಾಗದೇ ಇರೋವಂತಹ ಎಕ್ಸ್ಪೀರಿಯನ್ಸ್ ಜೀವನದಲ್ಲಿ. ಮಕ್ಕಳನ್ನ ಬೆಳೆಸಿ ದೊಡ್ಡದು ಮಾಡೋದು ಬೇರೆ ವಿಷಯ ಆಗುತ್ತೆ, ವಯಸ್ಸಾದವ್ರ ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಬೇರೆ ವಿಷಯ ಆಗುತ್ತೆ. ಇದು ಅಪರೂಪಕ್ಕೆ ಬಂದು ಹೋಗುವಂಥ ಇದಲ್ಲ. ನಮ್ಮ ಮನೆಯಲ್ಲಿರುವಂತಹ ಹಿರಿಯರ ಅದನ್ನು ನಾನು ಹೇಳ್ತಾ ಇರೋದು. ಅವ್ರಿಗೆ ಯಾವುದೇ ರೀತಿ ಇನ್ನೊಬ್ಬರ ಕೈ ಕೆಳಗೆ ಸೇವೆ ಮಾಡಿಸ್ಕೋಬೇಕು ಅಥವಾ ಏನೋ ಡಿಪೆಂಡ್ ಆಗಬೇಕು ಅನ್ನೋದು ಇಷ್ಟ ಇರಲ್ಲ. ಬಟ್ ದೇಹ ಸಪೋರ್ಟ್ ಮಾಡ್ತಿರಲ್ಲ, ಆ ಮನಸ್ಸು ಅದನ್ನು ಒಪ್ಕೊಳ್ಳೋಕೆ ತಯಾರಾಗಿರಲ್ಲ. ನಮಗೆ ಅದನ್ನು ಒಪ್ಪಿಸ್ಲೂಬೇಕು, ಆ ಥರದ್ದೆಲ್ಲನೂ ತುಡಿತಾ ಇರುತ್ತೆ. ಇದು ಎಲ್ಲವನ್ನೂ ಸಮಾಧಾನವಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಹ್ಯಾಪಿಯಾಗಿ ಕಳಿಬೇಕು ಜೀವನಾನ. ನೈಸ್ ಮ್ಯಾಮ್, ತುಂಬ ಒಳ್ಳೆ ಮಾತುಗಳಿವು. ಇವಾಗಿನ ಕಾಲಕ್ಕೆ ತುಂಬ ಅಂದರೆ ಇನ್ಸ್ಪೈರ್ ಆಗುವಂಥ ವರ್ಡ್ಸ್ ಇವು. ಓಕೆ ಮ್ಯಾಮ್, ಇವಾಗ ಭಾರ್ಗವಿ LLB ಅಂತ ಏನು ಮಗಳ ಜೊತೆಯಿಂದ ಕನೆಕ್ಷನ್ ಇದೆ. ನಿಮ್ಮ ಮಗಳು ಅಂದರೆ ನಿಮ್ಮ ರಿಯಲ್ ಲೈಫ್ ಮಗಳು ಮತ್ತು ನಿಮಗೆ ಆ ಥರದ್ದು ಏನಾದರೂ ಆಗಿರೋದಿದೆಯಾ? ಅಮ್ಮ ಇಲ್ಲ ನಾನು ಇದನ್ನೇ ಮಾಡೋದು ಇದು ಮಾಡೋದು ಅಂತ ಏನಾದರೂ ಆಗಿದೆಯಾ, ಅಥವಾ ತುಂಬ ಗುಡ್ಡಿ ಮಗುನ? ಇಲ್ಲ, ತುಂಬ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಬರುತ್ತೆ ತಾಯಿ ಮಗಳಲ್ಲಿ, ಎಸ್ಪೆಷಲಿ ತಾಯಿ ಮಗಳಿಗೆ ಬಂದೇ ಬರುತ್ತೆ. ಅದು ಬಟ್ ಏನು ಅಂಥ ಬೇಜಾರಾಗುವಂಥ ಪ್ರಸಂಗ ಅಥವಾ ಮಾಡಲಿಲ್ಲ ಅಂತ ಅಂದ್ಕೊಳ್ಳೋವಂಥ ಪ್ರಸಂಗ ಏನೂ ಇಲ್ಲ, ಆ ಥರದ್ದೇನೂ ಇಲ್ಲ. ನೈಸ್. ಸೊ ಈ ಭಾರ್ಗವಿ ಶೂಟಿಂಗ್ ಸೆಟ್ ಹೇಗಿರುತ್ತೆ ಮ್ಯಾಮ್? ಇವಾಗ ಸ್ವಪ್ನ ಮ್ಯಾಮ್ ನಿರ್ದೇಶನ, ಒಬ್ಬರು ಅಂದರೆ ಕನ್ನಡ ಕಿರುತೆರೆಯಲ್ಲಿ ಆಗಿರ್ಬೋದು ಅಥವಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು, ಒಬ್ಬರು ಮಹಿಳಾ ಅಂದರೆ ನಿರ್ಮಾಪಕಿಯಾಗಿ ನಿರ್ದೇಶಕಿಯಾಗಿ ಬಂದರೂ ತುಂಬ ವಿರಳ, ತುಂಬ ಕಡಿಮೆ ಜನ ಇದ್ದಾರೆ. ಸೊ ಅದರಲ್ಲಿ ತುಂಬ ಕಾನ್ಸ್ಟೆಂಟಾಗಿ ಸ್ವಪ್ನ ಮೇಡಮ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಹೇಗಿದೆ, ವರ್ಕ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಮ್ಯಾಮ್? ನನಗೆ ತುಂಬ ಖುಷಿ ಕೊಟ್ಟಂಥ ಸೆಟ್ ಇದು, ಪ್ರಾಜೆಕ್ಟು ಹೌದು. ಮತ್ತು ಮಹಿಳಾ ನಿರ್ಮಾಪಕಿ ನಿರ್ದೇಶಕಿಯಾದಂಥ ಶ್ರುತಿ ನಾಯ್ಡು ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ನಿರ್ಮಲಾ ಚೆನ್ನಪ್ಪ ಜೊತೆ ಕೆಲಸ ಮಾಡಿದ್ದೀನಿ, ಸಪ್ನಾರ್ ಜೊತೆನೂ ಆ ಟೈಮಲ್ಲಿ ಮಾಡಬೇಕಿತ್ತು. ಬಟ್ ಬೇರೆ ಸೀರಿಯಲ್ಸ್ ಸಿನಿಮಾಗಳಿದ್ದಿದ್ದ ಕಾರಣ ಅವ್ರ ಪ್ರಾಜೆಕ್ಟಲ್ಲಿ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ. ಇವಾಗ ನಾನು ಸಪ್ನಾರ್ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಇದು ಹೊಸ ಸೆಟ್ ಆದ್ರೂ ಹೊಸದು ಅಂತ ಏನು ಅಂದ್ಕೊಳ್ಳೋ ಹಾಗಾಗಿಲ್ಲ. ಹಾಗಾಗಿ ನನಗೆ ತುಂಬ ಖುಷಿ ಕೊಟ್ಟಂಥ ಸೆಟ್ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಇದು. ಸೂಪರ್ ಮ್ಯಾಮ್, ಸೂಪರ್. ಸೊ ಭಾರ್ಗವಿ LLBಲಿ ನಿಮ್ಮ ಪಾತ್ರದಿಂದ ನಾವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಏನು ಎಕ್ಸ್ಪೆಕ್ಟ್ ಮಾಡಬೇಕು ಅಂದರೆ, ಎಕ್ಸ್ಪೆಕ್ಟೇಷನ್ ಇಲ್ದಲೇ ಸುಮ್ಮನೆ ಏನೂ ಇಲ್ಲದೆ ಧಾರಾವಾಹಿ ನೋಡೋಕ್ಕೆ ಶುರು ಮಾಡಿದ್ರೆ ಎಲ್ರಿಗೂ ತುಂಬ ಖುಷಿಯಾಗತ್ತೆ ಅನಿಸುತ್ತೆ. ಕನೆಕ್ಟ್ ಆಗುತ್ತೆ. ಹೌದು, ಕನೆಕ್ಟ್ ಆಗುತ್ತೆ. ಯಾಕೆಂದರೆ ಒಂದೇ ಒಂದು ರಸ ಇರೋದಿಲ್ಲ ಯಾವತ್ತೂ, ಯಾರ ಮನೇಲೇ ಆಗಲಿ ಅಲ್ವಾ. ಈ ನಾನಾ ರಸ, ನವರಸಗಳನ್ನು ತುಂಬಿರುವಂತಹ ಒಂದು ಇದೇನೇ ಕ್ರಿಯೆನೇ ಆ್ಯಕ್ಟಿಂಗು, ನಾಟಕ, ವಾಟ್ ಎವರ್, ಸಿನಿಮಾ, ಸೀರಿಯಲ್ ಏನೇ ಆಗ್ಬೋದು. ಆ ತರಹದ ಒಂದು ಧಾರಾವಾಹಿ, ಮೆಗಾ ಧಾರಾವಾಹಿ ನಾನು ನೋಡುವಾಗ ಇವತ್ತು ನಗ್ಬೋದು, ನಾಳೆ ಅಳ್ಬೋದು. ಅಯ್ಯೋ ಬರೀ ನಗ್ತೀನಿ ಅಂದಿದ್ಲಪ್ಪ, ಏನು ಅಳ್ತಾ ಇದ್ದಾಳೆ ಅನ್ನೋಕ್ಕಾಗಲ್ಲ ಅಲ್ವಾ. ಆ ಸೀನಿಗೆ ತಕ್ಕ ಹಾಗೆ, ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಪಾತ್ರವನ್ನು ನಿರ್ವಹಿಸ್ತಾ ಹೋಗಬೇಕು. ಮೆಸೇಜ್ ಥರ ಏನು ತಗೊಳ್ಬೋದು ಅಂದರೆ, ಹೆಣ್ಮಕ್ಳು ಮನಸ್ಸು ಮಾಡಬೇಕು ಅಷ್ಟೇ. ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು ಎಲ್ಲ ಫೀಲ್ಡಲ್ಲೂ, ಒಂದು ಅಂತ ಅಲ್ಲ, ಪ್ರತಿಯೊಂದು ಫೀಲ್ಡಲ್ಲೂ ಅಷ್ಟೇ. ಮತ್ತು ಅವ್ರವ್ರು ಇರೋ ಕ್ಷೇತ್ರನ ಅವ್ರು ಪ್ರೀತಿಸ್ಬೇಕು ಮೇಡಮ್. ನಾನು ಅದನ್ನು ಈ ಮೂಲಕ, ನಿಮ್ಮ ನ್ಯೂಸ್ ಫಸ್ಟ್ ಮೂಲಕ ಎಲ್ಲ ಹೆಣ್ಮಕ್ಳಿಗೂ ಹೇಳೋದಿಷ್ಟೆ. ನೀವು ಏನು ಆಗಿದ್ದೀರೋ ನೀವು ಅದನ್ನು ಪ್ರೀತಿಸಿ. ನೀವು ಹೋಮ್ ಮೇಕರ್ ಆಗಿರ್ಬೋದು, ನೀವು ಪ್ರೀತಿಸಿ. ನೀವು ಸ್ಟೂಡೆಂಟ್ ಆಗಿರ್ಬೋದು, ಅದನ್ನು ಪ್ರೀತಿಸಿ. ಅದಕ್ಕೆ ನೀವು 100% ಕೊಡಿ. ನಾನು ನಾಳೆ ಏನೋ ಆಗ್ತೀನಿ ಅಂತ ಇವತ್ತನ್ನು ಬಿಟ್ಬಿಡ್ಬೇಡಿ ನೀವು. ಅದು ತುಂಬ ಮುಖ್ಯ ಆಗುತ್ತೆ. ನಾಳಿನ ಕ್ಷಣ ನಮಗೆ ಗೊತ್ತಿಲ್ಲ, ಅದು ಈ ಕ್ಷಣನ ಜೀವಿಸ್ಬಿಡ್ಬೇಕು. ಈ ಕ್ಷಣನ ನಾವು ಸಂತೋಷವಾಗಿ ಅನುಭವಿಸ್ಬೇಕು. ಆಗ ನಾಳೆನೂ ಸುಂದರವಾಗೇ ಇರುತ್ತೆ.
ಆ ಒಂದು ಸುಂದರವಾದ ಹೋಪ್ನ ಮನಸ್ಸಿನಲ್ಲಿ ಇಟ್ಕೋಬೇಕಷ್ಟೇ ಹೊರತಾಗಿ ಯಾವ ಎಕ್ಸ್ಪೆಕ್ಟೇಷನ್ಸು ಇಟ್ಕೊಳಕ್ಕೆ ಹೋಗಬಾರ್ದು. ಬಂದಿದ್ದನ್ನು ಸ್ವೀಕರಿಸ್ತಾ ಸರಾಗವಾಗಿ ಹೋಗ್ತಾ ಇರಬೇಕು, ಫ್ಲೋ ಲೈಕ್ ಅ ವಾಟರ್. ಸೂಪರ್ ಮ್ಯಾಮ್. ನನಗೆ ಇನ್ನೊಂದು ಖುಷಿ ಆಗಿದ್ದಂದರೆ ಈ ಸೀರಿಯಲಲ್ಲಿ ತುಂಬ ಜನ ಅಂದರೆ ನೀವಾಗಿರ್ಬೋದು, ಹನುಮಂತೇಗೌಡ ಸರ್ ಆಗಿರ್ಬೋದು, ಭಾನುಪ್ರಕಾಶ್ ಕೀರ್ತಿ ಭಾನು ಸರ್ ಆಗಿರ್ಬೋದು, ತುಂಬ ಜನ ಆಫ್ಟರ್ ಒಂದು ಮಿಡ್ಲ್ ಏಜ್ ಆದಮೇಲೆ ಇಂಡಸ್ಟ್ರಿಗೆ ಅವ್ರ ಕನಸು ಅವ್ರ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳಕ್ಕೆ ಬಂದವರು ತುಂಬ ಜನ ಇದ್ದಾರೆ. ಸೊ ಈ ಬಗ್ಗೆ ಏನು ಹೇಳ್ತೀನ, ನನಗೆ ಒಂಥರ ಇನ್ಸ್ಪಿರೇಷನ್ ಆಯ್ತಿದ್ದು. ಅಂದರೆ ಎಷ್ಟೊಂದು ಹೆಣ್ಮಕ್ಳಾಗಿರ್ಬೋದು, ಎಷ್ಟೊಂದು ಜನ ಏನೇನೋ ಪ್ರೊಫೆಷನ್ಗೆ ನಾವು ಬಂದುಬಿಡ್ತೀವಿ. ಅಂದರೆ ಇದು ಈಗೇನೋ ಒಂದು ಕನಸಿರುತ್ತೆ, ಅದನ್ನ ಅರ್ಧಕ್ಕೆ ಬಿಟ್ಟು ಮತ್ತೊಂದೇನೋ ಆಯ್ಕೆ ಮಾಡೋ ಸಂದರ್ಭಗಳು ಬಂದ್ಬಿಡ್ತವೆ. ಸೊ ಅವ್ರಿಗೆಲ್ಲ ಒಂಥರ ಇದು ನೀವೆಲ್ಲ ಇನ್ಸ್ಪಿರೇಷನ್ ಅಂತ ಅನ್ಸುತ್ತೆ ನನಗೆ. ನಿಜವಾಗ್ಲೂ ಹೌದು. ಈಗ ಯಾವಾಗಲೂ ಎಲ್ಲರೂ ಏನಾಗುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಸೆ ಇರುತ್ತೆ, ಒಂದು ಕನಸಿರುತ್ತೆ, ಗುರಿ ಇರುತ್ತೆ. ನಿಮ್ಮ ಆಸೆಯೇ ನಿಮ್ಮ ಗುರಿಯಾದಾಗ ನೀವು ಸಾಧಿಸ್ಕೋತೀರ. ಸಪೋಸ್ ನಿಮ್ಮ ಆಸೆ ಬೇರೆ, ನಿಮ್ಮ ಗುರಿ ಬೇರೆ ಆಗಿದ್ದರೆ ನಿಮ್ಮ ಆಸೆನ ಪೂರೈಸ್ಕೊಳ್ಳೋದಕ್ಕೆ ಭಗವಂತ ಅವಕಾಶ ಕೊಡ್ತಾನೆ. ನೀವು ಅದನ್ನು ಹಿಡಿಬೇಕು, ಅವಕಾಶನ ಹಿಡಿದು ನೀವು ಸಾಧಿಸ್ಕೋಬೇಕು. ನಿಮಗೆ ಸಾಧ್ಯವಾಗದಿದ್ರೆ ಬೇಜಾರು ಮಾಡ್ಕೊಳಕ್ಕೆ ಹೋಗಬಾರ್ದು. ನಿಮ್ಮ ಡೆಸ್ಟಿನಿ ಏನಿತ್ತು ಅದು ನಿಮಗೆ ಸಿಕ್ಕಿರತ್ತೆ, ಅದೇ ನಿಮಗಾಗಿರತ್ತೆ. ಸೊ ಹೀಗಾಗಿ ಇದಕ್ಕೇನು ವಯಸ್ಸಿನ ಇತಿಮಿತಿಗಳಿಲ್ಲ ಅಥವಾ ಎಲ್ಲೂ ಕಟ್ಪಾಡುಗಳಿಲ್ಲ. ನೀವು ಅದನ್ನು ಕಟ್ ಹಾಕ್ಕೋಬಾರ್ದು. ಎಷ್ಟೋ ಜನಕ್ಕೆ ಹಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಹಾಡೋಕ್ಕಾಗಿರಲ್ಲ. ಇವಾಗ ಆನ್ಲೈನ್ ಕ್ಲಾಸಸ್ ತೊಗೋಬೋದಲ್ವಾ? ನಿಮ್ಮ ಕೈಲಿ ಸ್ಮಾರ್ಟ್ ಫೋನ್ ಇದೆ, ನಿಮಗೆ ಫೀಸ್ ಕಟ್ಟೋ ಶಕ್ತಿ ಇದೆ, ಹಾಡಿ. ನೀವು ಚಿಕ್ಕ ವಯಸ್ಸಲ್ಲೇ ಸಂಗೀತ ಕಲಿಬೇಕು ಅಂತಿದೆಯಾ? ಇಲ್ವಲ್ಲ. ಅದೇ ರೀತಿ ಪ್ರತಿಯೊಂದಕ್ಕೂ ಇದೆ ಅಲ್ವಾ, ಫಿಟ್ನೆಸ್ಗೆ, ಡ್ಯಾನ್ಸ್ಗೆ, ಏನಕ್ಕೆ ಬೇಕಾದರೂ ನಿಮಗೆ ಆನ್ಲೈನ್ ಕ್ಲಾಸ್ಗಳಿದೆ. ನಿಮ್ಮ ಕನಸನ್ನು ನೀವೀಗ ಸುಲಭವಾಗಿ ಪೂರೈಸ್ಕೋಬೋದಾದಂಥ ಕಾಲ ಇದು. ತುಂಬ ಸುಂದರವಾದ ಸುವರ್ಣ ಕಾಲ. ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಫೈನಲಿ ಭಾರ್ಗವಿ LLB ಒಂದು ಧಾರಾವಾಹಿ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವೀಕ್ಷಕರಿಗೆ ಭಾರ್ಗವಿ LLBನ ನೋಡಿ, ಭಾರ್ಗವಿನ ಹರಸಿ ಹಾರೈಸಿ ನಿಮ್ಮ ಮಗಳಾಗಿ ಸ್ವೀಕರಿಸಿ ಅಂತ ನಿಮ್ಮ ನ್ಯೂಸ್ ಫಸ್ಟ್ ಚಾನೆಲ್ ಮೂಲಕ ನಾನು ಕೇಳ್ಕೊತೀನಿ. ಖಂಡಿತ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಆಲ್ ದ ಬೆಸ್ಟ್. ಒಳ್ಳೇದಾಗಲಿ ಮ್ಯಾಮ್. ಸೀರಿಯಲ್ ಸೂಪರ್ ಹಿಟ್ ಆಗಲಿ. ಎಸ್, ನೋಡಿದ್ರಲ್ಲ, ಭಾರ್ಗವಿ LLB ಇದೇ ಮಾರ್ಚ್ 3ನೇ ತಾರೀಕು ರಾತ್ರಿ 8:30 ಬರ್ತಾ ಇದೆ. ಆ ಧಾರಾವಾಹಿ ಮೂಲಕ ನಿಮ್ಮ ಮನೆಗಳಿಗೆ ಮೇಡಮ್ ಅರುಣಾ ಮೇಡಮ್ ಅನ್ನಪೂರ್ಣೇಶ್ವರಿ ಪಾತ್ರದಲ್ಲಿ ಒಂದು ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.